ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಇದು ವ್ಯಕ್ತಿತ್ವದ ಶೋ. ಕನ್ನಡ ರಿಯಾಲಿಟಿ ಶೋಗಳ ಒಂದು ಬಾಪ್ ಅಂತಲೇ ಹೇಳ್ಬೋದು ಈ ಬಿಗ್ ಬಾಸ್ ರಿಯಾಲಿಟಿ ಶೋಗಳಿಗೆ. ಅದರಲ್ಲೂ ಕೂಡ ಎಲ್ಲ ಭಾಷೆಯಲ್ಲೂ ಕೂಡ ಸಕ್ಸಸ್ ಆಗಿರುವಂಥ ಬಿಗ್ ಬಾಸ್ ಕನ್ನಡದಲ್ಲಿ ಅತಿ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿದೆ, ಅತಿ ಹೆಚ್ಚು ವೀಕ್ಷಕರನ್ನು ಕೂಡ ಗಳಿಸಿದೆ. ಅದರಲ್ಲೂ ಕೂಡ ಸೀಸನ್ 11 ಇದೆಯಲ್ಲ, ಸಾಕಷ್ಟು ವಿಚಾರಗಳಲ್ಲಿ ಗಮನವನ್ನು ಸೆಳೀತಾ ಇದೆ. ಮಧ್ಯದಲ್ಲಿ ಸ್ವಲ್ಪ ಡಲ್ ಹೊಡಿತಾ ಇತ್ತು, ಈಗ ಮತ್ತೆ ಟ್ರ್ಯಾಕಿಗೆ ಮರಳಿದೆ ಬಿಗ್ ಬಾಸು. ಈ ನಡುವೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳು ಕೂಡ ಪರಸ್ಪರ ದ್ವೇಷವನ್ನು ಅಥವಾ ಕಿಡಿಯನ್ನು ಕಾರುವಂಥದ್ದು ಕಾಮನ್. ಎಷ್ಟೇ ಕ್ಲೋಸ್ ಇದ್ದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಸಲ ಸೃಷ್ಟಿಯಾಗುವಂತಹ ಕೆಲವೊಂದು ಸಿಚುವೇಶನ್ಸ್ಗಳು ಅವರ ನಡುವೆ ಒಂದು ಕತ್ತಿ ಮಸಿಯೋ ರೀತಿಯ ಮಾಡಿಬಿಡ್ತವೆ, ದ್ವೇಷದ ಕಿಚ್ಚನ್ನು ಹೊತ್ತಿಸಿಬಿಡುತ್ತೆ. ಅದೇ ರೀತಿ ಎಲ್ಲ ಸ್ಪರ್ಧಿಗಳು ಕೂಡ ಪರಸ್ಪರ ಅವರನ್ನು ನೋಡಿದ್ರೆ ಇವರಿಗೆ, ಇವರನ್ನು ನೋಡಿದ್ರೆ ಅವರಿಗೆ ಆಗದೇ ಇರುವಂಥ ಸಿಚುವೇಶನ್ಸು ಕ್ರಿಯೇಟ್ ಆಗೋದು ಕಾಮನ್. ಅದೇ ರೀತಿ ಇಲ್ಲೂ ಕೂಡ ಆಗಿದೆ. ಬಿಗ್ ಬಾಸ್ ಸೀಸನ್ 11ರಲ್ಲೂ ಕೂಡ ಆಗ್ತಿದೆ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಹೊರಗಡೆ ಕ್ಲೋಸ್ ಇದ್ದವರು ಒಳಗಡೆ ಆರಂಭದಲ್ಲಿ ಹೆಚ್ಚು ಕ್ಲೋಸ್ ಇರೋ ರೀತಿ ಕಾಣಿಸ್ಕೊಳ್ಳೋದಿಲ್ಲ. ನಂತರ ವಾಪಸ್ ಅವರು ಟ್ರ್ಯಾಕಿಗೆ ಮರಳ್ತಾರೆ, ಅದೇ ಆತ್ಮೀಯತೆಗೆ ಮರಳ್ತಾರೆ. ಆದರೆ ಅದು ಯಾವಾಗ ಅವರ ನಡುವೆ ಮತ್ತೊಬ್ಬರ ಎಂಟ್ರಿ ಆಗುತ್ತೋ ಆಗ ಎಲ್ಲವೂ ಕೂಡ ಬದಲಾಗ್ತದೆ. ಇಲ್ಲ ಆಗಿರೋದು ಕೂಡ ಅದೇ. ಇಲ್ಲಿ ನಾನು ಮಾತನಾಡ್ತಿರೋದು ಯಾರ ಬಗ್ಗೆ ಅಂತೇಳಿ ಬಹುಶಃ ನಿಮಗೆ ಗೊತ್ತಾಗಿರ್ಬೋದು. ನಾನು ಮಾತನಾಡ್ತಿರೋದು ಧರ್ಮ ಮತ್ತು ಅನುಷಾ ಬಗ್ಗೆ. ನಿಮಗೆ ಗೊತ್ತಿರ್ಬೋದು, ಅನುಷಾ ಮತ್ತು ಧರ್ಮ ಈ ಮೊದಲು ಪ್ರೀತಿಸ್ತಾ ಇದ್ದರು. ಪರಸ್ಪರ ಪ್ರೀತಿಸ್ತಾ ಇದ್ದವರ ನಡುವೆ ಒಂದು ಬ್ರೇಕಪ್ ಕೂಡ ನಡೆದಿತ್ತು. ಬ್ರೇಕಪ್ ಆದಮೇಲೆ ಇವರಿಬ್ಬರು ಕೂಡ ತಮ್ಮ ತಮ್ಮ ಜೀವನವನ್ನು ತಾವು ನೋಡಿಕೊಂಡು ಅವರಷ್ಟಕ್ಕೆ ಅವರಿದ್ದರು. ಆದರೆ ಬಿಗ್ ಬಾಸ್ ಮನೆಗೆ ಬಂದಂತಹ ಆರಂಭದಲ್ಲೇ ಇವರ ಪ್ರೀತಿಯ ವಿಚಾರ, ಗುಟ್ಟಾಗಿದ್ದಂತಹ ಪ್ರೀತಿಯ ವಿಚಾರ ರಟ್ಟಾಯಿತು. ಇಬ್ಬರು ರಿಲೇಷನ್ಶಿಪ್ನಲ್ಲಿ ಇದ್ದರು ಅನ್ನುವಂಥ ವಿಚಾರ ಬಹಿರಂಗ ಆಯಿತು. ಇದರ ಬಗ್ಗೆ ಬೇರೆ ಯಾರೂ ಹೇಳಿದಲ್ಲ, ಅವರೇ ಹಂಚಿಕೊಂಡಂತಹ ವಿಚಾರವನ್ನು ಬಿಗ್ ಬಾಸ್ನ ಇತರ ಸ್ಪರ್ಧಿಗಳು ವೈರಲ್ ಮಾಡಿದರು. ಬಟ್ ಸುದೀಪು ಮೊದಲೇ ಈ ಬಗ್ಗೆ ಒಂದು ಅಗ್ರಿಮೆಂಟ್ ಕೂಡ ಆಗಿತ್ತು, ಆದರೆ ಇದರ ಬಗ್ಗೆ ಚರ್ಚೆ ಆಗಬಾರ್ದು ಅಂತೇಳಿ ಆ ಕಾರಣಕ್ಕೋಸ್ಕರ ಸುದೀಪ್ ಆ ವಿಚಾರವನ್ನು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ ಅಲ್ಲಿಗೆ ಬಿಟ್ಟು ಕಳಿಸ್ಬಿಡ್ತಾರೆ. ಆದರೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೂ ಕೂಡ ಇವರ ಆತ್ಮೀಯತೆ ಮುಂದುವರೆದಿತ್ತು. ಆರಂಭದಲ್ಲಿ ಅಷ್ಟು ಕ್ಲೋಸ್ ಆಗಿರಲಿಲ್ಲ, ಬಟ್ ಹೋಗ್ತಾ 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 ಇಬ್ಬರು ಕೂಡ ಸ್ವಲ್ಪ ಕ್ಲೋಸ್ ಆಗ್ತಾ ಹೋಗ್ತಾ ಇದ್ರು. ಅದರಲ್ಲೂ ಕೂಡ ಯಾವಾಗ ಜಗದೀಶು ಇಡೀ ಮನೆಯನ್ನು ಎದುರು ಹಾಕ್ಕೊಂಡು ಕಿತ್ತಾಡ್ತಾ ಇರ್ತಾರೋ, ಅಂದರೆ ಬಿಗ್ ಬಾಸ್ ಮನೆಯಿಂದ ಜಗದೀಶ್ ಹೋಗೋದಕ್ಕಿಂತ ಒಂದಿನ ಮುಂಚೆ ಕಿತ್ತಾಡುವಂಥ ಸಂದರ್ಭದಲ್ಲೂ ಕೂಡ ಅಷ್ಟು ಕಿತ್ತಾಟ ನಡೀತಾ ಇದ್ರು ಕೂಡ ಇವರಿಬ್ಬರು ಇಲ್ಲಿ ಯಾರು ಅನುಷಾ ಮತ್ತು ಇದೇ ಧರ್ಮ ಚಪಾತಿ ತಡ್ಕೊಂಡು ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಅವರು ಜೀವನದಲ್ಲಿ ಅವರು ಬ್ಯುಸಿಯಾಗಿದ್ದರು. ಅಂದರೆ ಅವ್ರದ್ದೇ ಹೊಸದೊಂದು ಲೋಕದಲ್ಲೇ ಅವರಿಬ್ಬರು ಬ್ಯುಸಿಯಾಗಿದ್ದರು. ಆ ರೀತಿ ಮೈ ಮರೆಯುತ್ತಿದ್ದಂತಹ ಜೋಡಿ ಇವತ್ತು ಅಕ್ಷರಶಃ ಕಿತ್ತಾಡಿಕೊಂಡಿದೆ. ಕಿತ್ತಾಡಿಕೊಂಡಿದ್ದಕ್ಕೆ ಕಾರಣ ಏನು? ಒಬ್ಬರ ಮೇಲೆ ಮತ್ತೊಬ್ಬರು ಕೊಟ್ಟಂತಹ ಕಾರಣ, ಅದರಲ್ಲೂ ಕೂಡ ನೇರ ನಾಮಿನೇಷನ್ನ ಸಂದರ್ಭದಲ್ಲೇ ಕೊಟ್ಟಂಥ ಕಾರಣ. ಇದು ಕ್ಲೋಸ್ ಆಗಿದ್ದಂತಹ ಅನುಷಾ ಮತ್ತು ಧರ್ಮ ನಡುವೆ ಈಗ ಒಂದು ರೀತಿಯ ಕಿತ್ತಾಟಕ್ಕೆ ಕಾರಣ ಆಗಿದೆ. ಜೊತೆಗೆ ಯಾವಾಗ ಧರ್ಮ ಜೊತೆಗೆ ಐಶ್ವರ್ಯ ಕ್ಲೋಸ್ ಆದರೂ ಇದು ಅನುಷಾಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ಸತ್ಯ. ಧರ್ಮ ಮತ್ತು ಐಶ್ವರ್ಯ ಕ್ಲೋಸ್ ಆಗಿದ್ದೆ ಅನುಷಾ ಈ ಪರಿಸ್ಥಿತಿ ಕಾರಣ ಅನ್ನುವಂಥ ಮಾತುಗಳು ಕೂಡ ಇದ್ದಾವೆ. ಯಾಕೆ ಹೇಳ್ತಾ ಹೋಗ್ತೀನಿ ನೋಡಿ. ಈ ವಾರ ಎಲ್ಲರೂ ಬಿಗ್ ಬಾಸ್ ಮನೆಯಲ್ಲಿ ಜೋಡಿಯಾಗಿ ಆಟ ಆಡಬೇಕಾಗಿದೆ. ನೇರ ನಾಮಿನೇಷನ್ ಮಾಡುವಂಥ ಹಂತದಲ್ಲಿ ಎಲ್ಲರೂ ಕೂಡ ಗೋಲ್ಡ್ ಸುರೇಶ್ ಮತ್ತು ಅನುಷಾ ರೈ ಜೋಡಿಯನ್ನು ಟಾರ್ಗೆಟ್ ಮಾಡ್ತಾರೆ. ಧರ್ಮ ಮತ್ತು ಐಶ್ವರ್ಯ ಶಿಂದೋಗಿ ಕೂಡ ಅನುಷಾ ಮತ್ತು ಸುರೇಶ್ ಕಡೆಗೆ ಕೈಯನ್ನು ತೋರಿಸಿದ್ದಾರೆ. ಇದರಿಂದ ಅನುಷಾ ರೈ ಕೆಂಡಾಮಂಡಲರಾಗಿದ್ದಾರೆ. ಬಿಗ್ ಬಾಸ್ ಮನೆಗೆ ಬರೋದಕ್ಕೂ ಮುನ್ನವೇ ಅನುಷಾ ರೈ ಮತ್ತು ಧರ್ಮ ಕೀರ್ತಿರಾಜ್ ಅವರ ನಡುವೆ ಪರಿಚಯ ಇತ್ತು, ಸ್ನೇಹ ಇತ್ತು, ಪ್ರೀತಿಯೂ ಕೂಡ ಇತ್ತು ಅನ್ನೋದು ಗುಟ್ಟಾಗಿ ಉಳಿದಿರುವಂಥ ವಿಚಾರ ಅಲ್ಲ. ದೊಡ್ಡ ಮನೆಗೆ ಕಾಲಿಟ್ಟ ಬಳಿಕ ಅವರಿಬ್ಬರ ನಡುವಿನ ಆಪ್ತತೆ ಹೆಚ್ಚಾಗಿತ್ತು. ಆದರೆ ಈ ವಾರ ಎಲ್ಲವೂ ಕೂಡ ಬದಲಾಗಿದೆ. ಈ ವಾರ ಬಿಗ್ ಬಾಸ್ ಆಟದಲ್ಲಿ ವರಸೆಯೇ ಬದಲಾಗಿ ಹೋಗಿದೆ. ಆದರೆ ಈ ವಾರ ಬಿಗ್ ಬಾಸ್ ಮನೆಯ ಆಟ ಯಾವ ರೀತಿ ಇರುತ್ತೆ ಅಂತೇಳಿ ಕಲ್ಪನೆಯನ್ನು ಕೂಡ ಮಾಡಿಕೊಂಡಿರಲಿಲ್ಲ ಯಾರು. ಹಿಂದಿನ ದಿನದವರೆಗೂ ಕೂಡ ಪರಸ್ಪರ ಚೆನ್ನಾಗಿದ್ದಂಥ ಧರ್ಮ ಕೀರ್ತಿರಾಜ್ ಮತ್ತು ಅನುಷಾ ರೈ 43ನೇ ದಿನ ದುಶ್ಮನ್ಗಳ ರೀತಿ ವರ್ತಿಸಿದ್ದಾರೆ. ಅದಕ್ಕೆಲ್ಲ ಕಾರಣ ಆಗಿದ್ದು ನೇರ ನಾಮಿನೇಷನ್ ಪ್ರಕ್ರಿಯೆ. ಈ ವಾರ ಜೋಡಿ ಟಾಸ್ಕ್ ಆದ್ದರಿಂದ ಒಂದು ಜೋಡಿಯನ್ನು ನೇರವಾಗಿ ನಾಮಿನೇಟ್ ಮಾಡಬೇಕು. ಅದಕ್ಕಾಗಿ ಬಹುತೇಕರು ಅನುಷಾ ರೈ ಮತ್ತು ಗೋಲ್ಡ್ ಸುರೇಶ್ ಅವರ ಹೆಸರನ್ನು ತೆಗೆದುಕೊಳ್ತಾರೆ, ಅವರನ್ನೇ ಟಾರ್ಗೆಟ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಜೋಡಿ ಟಾಸ್ಕ್ನಲ್ಲಿ ಐಶ್ವರ್ಯ ಶಿಂದೋಗಿ ಮತ್ತು ಧರ್ಮ ಕೀರ್ತಿರಾಜ್ ಅವರು ಒಂದಾಗಿದ್ದಾರೆ. ಈ ಮೊದಲು ಅನುಷಾ ರೈ ಮತ್ತು ಧರ್ಮ ಕೀರ್ತಿರಾಜ್ ಹಾಗೂ ಐಶ್ವರ್ಯ ನಡುವೆ ತ್ರಿಕೋನ ಪ್ರೇಮ ಕಥೆ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರನೇ. ಐಶ್ವರ್ಯ ಜೊತೆಗೆ ಧರ್ಮ ಇದ್ದಾಗ ಅನುಷಾಗೆ ಕಸಿಬಿಸಿ ಆಗ್ತಾ ಇತ್ತು. ಈಗ ಆ ಕಸಿಬಿಸಿ ಇನ್ನಷ್ಟು ಹೆಚ್ಚಾದಂತಿದೆ. ಜೊತೆಗೆ ಆ ಜಲಸ್ ಅನ್ನುವಂಥದ್ದು 2 ಪಟ್ಟು ಹೆಚ್ಚಾದಂತೆ ಕಾಣಿಸ್ತಿದೆ. ಯಾಕಂದರೆ ಧರ್ಮ ಕೀರ್ತಿರಾಜ್ ಮತ್ತು ಐಶ್ವರ್ಯ ಅವರು ಜೋಡಿಯಾಗಿ ಆಟವನ್ನು ಆಡ್ತಿದ್ದಾರೆ. ಬಹುತೇಕ ಎಲ್ಲರೂ ಅನುಷಾ ರೈ ಮತ್ತು ಗೋಲ್ಡ್ ಸುರೇಶ್ ಅವರನ್ನು ನಾಮಿನೇಟ್ ಮಾಡಿದ್ರಿಂದ ಧರ್ಮ ಕೀರ್ತಿರಾಜ್ ಅವರಿಗೆ ಬೇರೆ ಆಯ್ಕೆ ಇರಲಿಲ್ಲ.
ಅವರು ಕೂಡ ಇದೇ ಜೋಡಿಯನ್ನು ನೇರವಾಗಿ ನಾಮಿನೇಟ್ ಮಾಡ್ತಾರೆ. ಅದರಿಂದ ಅನುಷಾ ರೈ ಅವರಿಗೆ ತುಂಬ ನೋವಾಗುತ್ತೆ. ಈ ನಾಮಿನೇಷನ್ ಪ್ರಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಅನುಷಾ ಮತ್ತು ಧರ್ಮ ತುಂಬ ಜೋರಾಗಿ ಜಗಳವನ್ನು ಮಾಡ್ಕೊಳ್ತಾರೆ. ಜಗಳದ ನಡುವೆ ಅನುಷಾ ರೈ ಅವರು ಸಿಕ್ಕಾಪಟ್ಟೆ ಕೋಪವನ್ನು ಮಾಡ್ಕೊಳ್ತಾರೆ. ಅವರನ್ನು ಸಮಾಧಾನ ಮಾಡೋದಕ್ಕೆ ಧರ್ಮ ಪ್ರಯತ್ನಿಸಿದ್ರು ಕೂಡ ತಮ್ಮ ಮಾತಿನಲ್ಲಿ ಯಾವುದೇ ಬೇರೆ ಉದ್ದೇಶ ಇರಲಿಲ್ಲ ಅಂತೇಳಿ ಧರ್ಮ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು ಕೂಡ ಅನುಷಾ ರೈ ಒಪ್ಪಿಕೊಳ್ಳಲಿಲ್ಲ. ಧರ್ಮ ಜೊತೆಗೆ ಮಾತನಾಡಲು ಕೂಡ ಅನುಷಾ ಮನಸ್ಸನ್ನು ಮಾಡಲಿಲ್ಲ. ಇದರಿಂದ ಇಬ್ಬರ ನಡುವೆ ದುಶ್ಮನಿ ಬೆಳೆದಂತಾಗಿದೆ. ಅಂದರೆ ಒಂದು ಹಂತದಲ್ಲಿ ಸ್ನೇಹಿತರಾಗಿ ನಂತರ ಪ್ರೇಮಿಗಳಾಗಿ ಈಗ ಒಂದು ರೀತಿಯಲ್ಲಿ ಭಗ್ನ ಪ್ರೇಮಿಗಳಾಗಿದ್ದಂತಹ ಅನುಷಾ ಮತ್ತು ಧರ್ಮ ನಡುವೆ ಈಗ ವೈಮನಸ್ಸು ಹೆಚ್ಚಾಗಿದೆ ಅಥವಾ ಕಿತ್ತಾಟ ಶುರುವಾಗಿದೆ ಅಂತಲೇ ಹೇಳ್ಬೋದು. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಜಲಸ್ ಇರುತ್ತೆ, ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಕಿತ್ತಾಟ ಇರ್ತದೆ, ಎಲ್ಲೂ ಪ್ರೀತಿ ಇರುತ್ತೋ ಅಲ್ಲಿ ಜಗಳಗಳು ಕಾಮನ್. ಇಲ್ಲೂ ಕೂಡ ಆಗಿರೋದು ಹಾಗೆ. ಬಹುತೇಕ ಇಲ್ಲಿ ಒಂದಂತೂ ಕ್ಲಿಯರಾಗಿ ನೀವು ಅರ್ಥ ಮಾಡ್ಕೊಬೇಕು, ಧರ್ಮ ಮತ್ತು ಇಲ್ಲಿ ಐಶ್ವರ್ಯ ಹಾಗೆಯೇ ಈ ಅನುಷಾ ಈ ಮೂವರು ಕೂಡ ತುಂಬ ಒಬ್ರನ್ನೊಬ್ರು ಕೇರ್ ಮಾಡ್ತಾರೆ. ಅದರಲ್ಲೂ ಕೂಡ ಐಶ್ವರ್ಯ ಶಿಶಿರ್ ಜೊತೆಗೆ ಹೆಚ್ಚು ಕ್ಲೋಸ್ ಆದ ಬಳಿಕ ಧರ್ಮ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಿಲ್ಲ. ಯಾಕಂತ ಹೇಳಿದ್ರೆ ರೂಟ್ ಬದಲಾಗಿದೆ. ಒಂದೇ ವ್ಯಕ್ತಿಗೆ ಯಾಕೆ ಇಬ್ಬಿಬ್ರು ಕಾಳು ಹಾಕಬೇಕು ಅನ್ನೋಂಥ ಲೆಕ್ಕಾಚಾರನೋ ಅಥವಾ ಬೇರೆ ಏನೋ ಲೆಕ್ಕಾಚಾರನೋ ಗೊತ್ತಿಲ್ಲ. ಐಶ್ವರ್ಯ ಕಂಪ್ಲೀಟಾಗಿ ಶಿಶಿರ್ ಹಿಂದೆ ಬಿದ್ದುಬಿಟ್ಟಿದ್ದಾಳೆ. ಇಲ್ಲಿ ಸ್ನೇಹಿತ ಅದು ಇದು ಮಣ್ಣು ಮಸಿ ಏನೇ ಹೇಳಿದ್ರು ಕೂಡ ಇವರ ಆತ್ಮೀಯತೆ ಸ್ಪಷ್ಟವಾಗಿ ಸಾರ್ತಾ ಇದೆ. ಇದು ಎಲ್ಲಿಗೆ ಹೋಗ್ತಿದೆ ಅನ್ನುವಂಥದ್ದು ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಯಿತು. ಇನ್ನು ಎರಡನೇ ವಿಚಾರ ಏನು, ಈಗ ಇರುವಂಥದ್ದು ಧರ್ಮ ಮತ್ತು ಅನುಷಾ ನಡುವಿನ ಕಿತ್ತಾಟದ ವಿಚಾರ. ಈ ಕಿತ್ತಾಟ ಇಲ್ಲಿಗೆ ನಿಲ್ಲುತ್ತಾ? ಅದು ಡೌಟ್ಫುಲ್. ಕಾರಣ ಏನಂತ ಹೇಳಿದ್ರೆ ಇಲ್ಲಿ ಧರ್ಮಕೀರ್ತಿ ರಾಜು ಮತ್ತು ಅನುಷಾ ರೈ ಈ ಹಿಂದೆನೂ ಕೂಡ ಪರಸ್ಪರ ಪ್ರೀತಿಸ್ತಿದ್ರು. ಈಗಲೂ ಕೂಡ ಈ ಪ್ರೀತಿಯನ್ನು ಕಡಿಮೆ ಆಗಿಲ್ಲ ಅಂತಲ್ಲ. ಹಾಗಾಗಿನೇ ಈ ಜಲಸ್ ಅನ್ನೋದು ಇನ್ನೂ ಕೂಡ ಇರುವಂಥದ್ದು. ಯಾವಾಗ ಧರ್ಮ ಮತ್ತು ಐಶ್ವರ್ಯ ಜೋಡಿ ಆದರೂ ಈ ಜೋಡಿಯನ್ನು ನೋಡ್ಕೊಳ್ಳೋದಕ್ಕೆ ಅಥವಾ ನೋಡೋದಕ್ಕೆ ಈಕೆಗೆ ಸಾಧ್ಯವೇ ಆಗ್ತಿಲ್ಲ. ಯಾರಿಗೆ? ಅನುಷಾಗೆ. ಯಾಕಂತ ಹೇಳಿದ್ರೆ ಸಹಜವಾಗಿ ನನ್ನ ಹುಡುಗ ಇನ್ನೊಂದು ಹುಡುಗಿ ಜೊತೆಗೆ ಇರೋದನ್ನು ನೋಡಿ ಯಾವ ಹುಡುಗಿ ತಾನೇ ಸಹಿಸ್ಕೊಳ್ತಾಳಲ್ವಾ, ಹಾಗೆ ಇಲ್ಲೂ ಕೂಡ ಆಗಿದೆ. ಆದರೆ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಬಿಗ್ ಬಾಸ್ ನಿಯಮ ಮೀರುವಂತಿಲ್ಲ. ಇಲ್ಲ ನಾನು ಅನುಷಾ ಜೊತೆನೇ ಜೋಡಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಧರ್ಮ ಹೇಳೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ಅನಿವಾರ್ಯ ಇರುವಂಥದ್ದು ಒಂದೇ ಆಪ್ಷನ್ಸು, ಒಪ್ಕೊಳ್ಳೇಬೇಕು. ಒಪ್ಕೊಂಡಿದ್ದಾರೆ. ಹಾಗಂದ ಮಾತ್ರಕ್ಕೆ ಎಲ್ಲವೂ ಕೂಡ ಬದಲಾಯಿತಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ಯಾವಾಗ ಐಶ್ವರ್ಯ ಮತ್ತು ಧರ್ಮ ಕ್ಲೋಸ್ ಆಗ್ತಾರೋ, ಐಶ್ವರ್ಯ ಮತ್ತು ಧರ್ಮ ಹಾಗೆಯೇ ಉಳಿದವರು ಕೂಡ ಕೇವಲ ಇವರಿಬ್ಬರು ಮಾತ್ರ ಇವರನ್ನು ನಾಮಿನೇಟ್ ಮಾಡೋದಲ್ಲ ಅಥವಾ ಟಾರ್ಗೆಟ್ ಮಾಡೋದಲ್ಲ. ಬಹುತೇಕ ಬಿಗ್ ಬಾಸ್ ಮನೆ ಎಲ್ಲರೂ ಕೂಡ ನಾಮಿನೇಟನ್ನು ಮಾಡ್ತಾರೆ ಮತ್ತು ರೀಸನ್ಸ್ಗಳನ್ನು ಕೊಡ್ತಾರೆ. ಬಟ್ ಅವರ ವಿರುದ್ಧ ದ್ವೇಷವನ್ನು ತೀರಿಸ್ಕೊಳ್ಳೋಕ್ಕೆ ಅಥವಾ ಅವರ ವಿರುದ್ಧ ಕೂಗಾಡೋದಕ್ಕೆ ಕಿರ್ಚಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಅನಿವಾರ್ಯವಾಗಿ ಇರುವಂಥದ್ದು ಒಬ್ಬನೇ ವ್ಯಕ್ತಿ ಆಗಿರೋದ್ರಿಂದ ಧರ್ಮ ವಿರುದ್ಧ ಹೆಚ್ಚು ಕಿರಿಸ್ತಾರೆ, ಕೂಗ್ತಾರೆ, ಎಲ್ಲದನ್ನು ಕೂಡ ಮಾಡ್ತಾರೆ. ಇನ್ಫ್ಯಾಕ್ಟು ಧರ್ಮ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಕೂಡ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಅನುಷಾನನ್ನು ತುಂಬ ಹಚ್ಕೊಂಡಿದ್ರು. ಆಮೇಲೆ ಎಷ್ಟೇ ಆದರೂ ಕೂಡ ಎಕ್ಸ್ ಲವರ್ ಅಲ್ವಾ, ಆ ಫೀಲಿಂಗ್ಸ್ ಇದ್ದೇ ಇರುತ್ತಲ್ವ. ಹಾಗಾಗಿ ತುಂಬ ಕೇರನ್ನು ಕೂಡ ಮಾಡ್ತಾಯಿದ್ರು. ಬಟ್ ಈ ವಿಚಾರದಲ್ಲಿ ಈಗ ಅನುಷಾ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡ್ರು ಅಂತಲೂ ಕೂಡ ಹೇಳ್ಬೋದು. ಆಮೇಲೆ ಕನ್ವಿನ್ಸ್ ಆಗೇ ಆಗ್ತಾರೆ. ಏನು ಒಂದಿನ 2 ದಿನ ಏನು ಸರಿ ಹೋಗಲ್ಲ ಅಂತೇನಲ್ಲ, ಅನಿವಾರ್ಯ 1-2 ದಿನದ ಬಳಿಕ ನೆಟ್ಟಿಗೆ ಹಾಕ್ತಾರೆ. ಬಟ್ ಅಲ್ಲಿವರೆಗೆ ಧರ್ಮ ಕಂಪ್ಲೀಟ್ ಡಿಸ್ಟರ್ಬ್ ಆಗಿದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋಣ ಅನ್ನೋ ಲೆವೆಲ್ಗೆ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಂದರೆ ಇಬ್ಬರು ಜೋಡಿಗಳು ಹೋಗಿ ನಾಮಿನೇಟ್ ಮಾಡುವಂಥ ಸಂದರ್ಭದಲ್ಲಿ ಧರ್ಮ ಆಡಿದಂಥ ಮಾತುಗಳನ್ನು ಕೇಳಿಸ್ಕೊಂಡ್ರೆ ಸಾಕಾಗಿ ಹೋಗಿದೆ ಧರ್ಮಂಗೆ. ಒಂದ್ಸಲ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಣಪ್ಪ ಅನ್ನೋಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಲೂ ಕೂಡ ಅನಿಸ್ತಿದೆ. ಅದೇನೇ ಇದ್ರೂ ಕೂಡ ಸ್ನೇಹಿತರೆ, ಬಿಗ್ ಬಾಸ್ ಮನೆಯ ಆಟ ಯಾರೂ ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಇದೆ ಸಾಕ್ಷಿ. ನಿಮಗೇನಿಸುತ್ತೆ ಸ್ನೇಹಿತರೆ ಈ ಕಿತ್ತಾಟದ ಬಗ್ಗೆ, ಈ ಧರ್ಮ ಮತ್ತು ಅನುಷಾ ನಡುವಿನ ಈ ಮುನಿಸಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ಇವರ ಈ ಪ್ರೀತಿ ಮತ್ತೆ ಶುರುವಾಗುತ್ತೆ ಅಂತೇಳಿ ನಿಮ್ಗೆ ಅನಿಸುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.